ರೈಟ್, ನಮ್ಮ ಕುಶಾಲನಗರದ ಶ್ರೀ ನಾಗದೇವತಾ ಟೆಂಪಲ್ನವರು 18ನೇ ವರ್ಷದ ಷಷ್ಠಿ ಕಾರ್ಯಕ್ರಮವನ್ನು ಅದ್ದೂರಿಯಿಂದ ಆಚರಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ನಮ್ಮ ದೇವಸ್ಥಾನ ಬಂದು 18 ವರ್ಷ ಆಗಿದೆ ಈ ಸೃಷ್ಟಿ ಸಮಾರಂಭ ಸ್ಟಾರ್ಟ್ ಮಾಡ್ಬಿಟ್ಟು. ಸೊ ಈಗ ಎಲ್ಲ ಕೆಲಸನೂ ನಾವು ಒಬ್ಬರೇ ಮಾಡೋಕ್ಕಾಗೋದಿಲ್ಲ. ಸೊ ನಾವು ಒಂದು ಟೀಮ್ ವರ್ಕ್ ಆಗಿ ಮಾಡ್ತಿದ್ದೀವಿ. ಸೊ ನಮ್ಮ ಟೀಮ್ ಹೆಸರು ಬಂದು SNT ಅಂತ, ಅಂದರೆ ಶ್ರೀ ನಾಗದೇವತೆ ಸೇವಾ ಟೆಂಪಲ್ ಅಂತ. ಇದರಿಂದ ನಾವು ಆಲ್ಮೋಸ್ಟ್ ನಮ್ಮ ದೇವಸ್ಥಾನಕ್ಕೆ ಪ್ರತಿ ವರ್ಷ 8 ರಿಂದ 10,000 ಜನ ಬಂದು ಇಲ್ಲಿ ಅನ್ನ ಸಂತರ್ಪಣೆ ಮಾಡ್ತೀವಿ. ಸೊ ಅದೇ ರೀತಿ ನಮ್ಮೆಲ್ಲರೂ ಒಂದು 15 ದಿವಸದ ಕೆಲಸನ ಹಿಡಿದು ನಾವೆಲ್ಲ ಬೇರೆ ಬೇರೆ ಕಡೆ ಡೊನೇಷನ್ ಮಾಡಿ ಈ ಒಂದು ಟೆಂಪಲ್ನ ಸ್ಥಾಪಿಸ್ತಿದ್ದೀವಿ. ಇನ್ನೂ ಜೀರ್ಣೋದ್ಧಾರಕ್ಕೋಸ್ಕರ ಅದ್ರ ಬಗ್ಗೆ ವರ್ಕ್ ಮಾಡ್ತಿದ್ದೀವಿ. ಸೊ ಟೀಮ್ ವರ್ಕ್ ಯಾವಾಗಲೂ ವರ್ಕ್ ಆಗುತ್ತೆ ಅನ್ಕೋತಾ ಇದೀವಿ. ಸೊ ಜೈ SNT, ಜೈ SNT. ಇನ್ನೊಂದ್ಸಲ ಹೇಳ್ಬಿಡಿ, ಜೈ SNT. ಪ್ರಥಮ ಪೂಜೆಯ ಅಧಿಪತಿ ಗಣಪನು ಗಜಾನನನಾಗಿ ಪ್ರಸಿದ್ಧಿಯಾದ ಕಥೆ. ಶಿವಶಂಕರ ಪಾರ್ವತಿ ಶಿವಶಂಕರ ಪಾರ್ವತಿ ರಮಣ ಒಮ್ಮೆ ಪಾರ್ವತಿ ದೇವಿಯು ಮಂಗಳ ಸ್ನಾನಕ್ಕೆಂದು ತೆರಳಲು ಕಾವಲಿಗಾಗಿ ತನ್ನ ಮೈನಲ್ಲಿ ಹಚ್ಚಿದ್ದ ಅರಿಶಿನದಿಂದ ಮುದ್ದಾದ ಮೂರ್ತಿಯನ್ನು ಸೃಷ್ಟಿಸಿ ಅದಕ್ಕೆ ಜೀವ ನೀಡುತ್ತಾಳೆ. ನನ್ನ ರಕ್ಷಣೆಗಾಗಿ ಸೃಷ್ಟಿಸಿದ ನಮ್ಮ ಮುದ್ದು ಕಂದನ ಜೀವವನ್ನೇ ಕಿತ್ತುಕೊಂಡೆಯಾ? ಗೊತ್ತಿಲ್ಲ ಶಿವನೇ
ಜನ್ಮಕ್ಕೂ ನೂರಾರು ಜನ್ಮಕ್ಕೂ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರೆಯೇ ಒಲಿದೊಲಿದು ಬಾರಲೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರೆಯೇ ಒಲಿದೊಲಿದು ಬಾರಲೆ ನನ್ನ ಆತ್ಮ ನನ್ನ ಪ್ರಾಣ ನೀನೆ. ವಿಷ್ಣುದೇವನ ವಾಹನ. ಮೊದಲು ವಿಷ್ಣುದೇವನ ದರ್ಶನ ಪಡೆಯಬೇಕೆಂದರೆ ಗರುಡನ ಆಹ್ವಾನ ಇರಬೇಕು. ಭುವನ ಗಾತ್ರ ಜ್ವಲನ ನೇತ್ರ ಗಾನ ಪಾತ್ರ ಘನ ವನತೆ ನಾವೆಲ್ಲ ಎಚ್ಚರಗೊಳ್ಳಬೇಕು. ಕೊಡಗಿನ ಉಳಿವಿಗಾಗಿ ಒಂದಾಗೋಣ ಬನ್ನಿ. ವೀರರು ಹಾಗೂ ಮಹಿಳೆಯರನ್ನು ನಿರ್ದಯವಾಗಿ ಕೊಂದು ರಕ್ತದ ಹೊಳೆಯಲ್ಲಿ ಪಟ್ಟಕ್ಕೇರಲು ಮುಂದಾಗಿದ್ದ ಟಿಪ್ಪುವನ್ನು ಹಿಮ್ಮೆಟ್ಟಿಸಿ ಕೊಡಗನ್ನು ಉಳಿಸಿದ ಕದನ ಕಲಿಗಳ ಶೌರ್ಯದ ಕಥೆಯಿದು.
ಸ್ವೆಟ್ ಮೂಲಕ ಎಲ್ಲಾ ಮಾಡಿ ಕಷ್ಟದ ಮೂಲಕ ಬಂದಿರ್ತದೆ. ಜಿಮ್ ನಡೆಸ್ತಾ ಇದ್ದಾರೆ. ಹೊಸದಾಗಿ ಒಂದು ಜಿಮ್ ಕೂಡ ಓಪನ್ ಆಗ್ತಾ ಇದೆ. ಪ್ರಕಾಶ್ ಅವರು ಲೈಟ್ ವೇಟ್ ಫಿಟ್ನೆಸ್ ನ ಮಾಲೀಕರಾದಂತ ಪ್ರಕಾಶ್ ಅವರು ಇಲ್ಲಿದ್ದಾರೆ. ನಿಮ್ಮೆಲ್ಲ ಒಂದು ಜೋರದ ಚಪ್ಪಾಳೆ ಬರಲಿ ಅವರಿಗೆ. ನಮ್ಮ ದೇವಸ್ಥಾನದ ಕಡೆಯಿಂದ ಒಂದು ಸಣ್ಣದಾದ ಒಂದು ಕಿರು ಕಾಣಿಕೆ. ಟ್ರೋಫಿಯನ್ನು ಅವಿನಾಶ್ ಪ್ರೋ ಕಬಡ್ಡಿ ಆಟಗಾರರು ಹಾಗೂ ಇಬ್ರಾಹಿಂ ಬಾಡಿ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಈ 3 ಜನ ಈ ಟ್ರೋಫಿಗಳು ಹಂಚಿದ್ದಾರೆ. ಯಾರ್ಯಾರು ಇಲ್ಲಿದ್ದೀರಾ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ನಿಮ್ಮ ಮುಖಾಂತರನೇ ಬಹುಮಾನವನ್ನು ಸ್ವೀಕರಿಸಲಿ. ಟ್ರೋಫಿಗಳ ಯಾರು ದಾನಿಯ ಕೊಟ್ಟಿದ್ದೀರಾ ಹಾಗೂ ನಗದು ದಾನಿಗಳು ಯಾರಿದ್ದೀರಾ ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ. ನಿಮ್ಮ ಕೈಯಿಂದನೇ ಅವ್ರಿಗೊಂದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿಸೋದು. ಪಡೆದ ತಂಡ ಸ್ಟೇಜ್ ಮೇಲೆ ಬನ್ನಿ. ಇದನ್ನ ಗಿಟ್ಕೊಡಕ್ಕೆ ವಿಕ್ರಮ್ ಗಾಯತ್ರಿ ಕಲ್ಯಾಣ ಮಂಟಪದವರು ಎಲ್ಲೆದ್ರು ಬರಬೇಕು. ಇದನ್ನ ಕೊಡಲು ಶ್ರೀಯುತ ಕಿಶೋರ್ ಅವರು ನಮ್ಮ ಜೊತೆಗಿದ್ದಾರೆ. ಇದಕ್ಕೆ ಎರಡನೇ ಬಹುಮಾನಕ್ಕೆ ನಗದು 7,000ದೊಂದಿಗೆ ಒಂದು ಆಕರ್ಷಕವಾದ ಒಂದು ಟ್ರೋಫಿ. ಈ ಟ್ರೋಫಿಯನ್ನು ಕೊಡಲು ಬಂದಿರೋರು ನಮ್ಮ ಜೊತೆ ಕಿಶೋರ್ ಅವರಿದ್ದಾರೆ. ಒಂದು ಜೋರಾದ ಚಪ್ಪಾಳೆ ಬರಲಿ ಅವರಿಗೆ. ಅದ್ಭುತವಾದ ಒಂದು ನೃತ್ಯವನ್ನು ಮಾಡಿದ್ರು. ಒಂದು ಜೋರಾದ ಒಂದು ಚಪ್ಪಾಳೆ. ಮಕ್ಕಳು ಇದನ್ನು ಗೆದ್ದಿದ್ದಾರೆ. ಕೊಡಗಿನ ಒಂದು ನೃತ್ಯ ಮಾಡಿ 2ನೇ ಸ್ಥಾನವನ್ನು ಪಡೆದಿದ್ದಾರೆ. 7,000 ನಗದಿನೊಂದಿಗೆ ಒಂದು ಆಕರ್ಷಕವಾದ ಒಂದು ಟ್ರೋಫಿ. ಮೊದಲನೇ ಟ್ರೋಫಿ ಕೊಡಕ್ಕೆ ಕಿಶೋರ್ ಅವರು ಮುಂದೆ ಬರಬೇಕು. ಮೊದಲನೇ ಟ್ರೋಫಿ ಕೊಡಕ್ಕೆ ಮೊದಲನೇ ಟ್ರೋಫಿ ಕೊಟ್ಟಿರೋರು ಸದೂರ್ ಅವರಿಗೆ ಒಂದು 1,000 ರೂಪಾಯಿ ನಗದನ್ನು ಕೊಟ್ಟಿದ್ದಾರೆ. ಅದನ್ನ ಇಸ್ಕೊಳ್ಳಕ್ಕೆ ಕೋರಿಯೋಗ್ರಾಫರ್ ಆದ ಕಿರಣ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ದೂರದ ಮಡಿಕೇರಿಯಿಂದ ಬಂದಿದ್ದಾರೆ. ಒಂದು ಜೋರಾದ ಒಂದು ಚಪ್ಪಾಳೆ ಬರಲಿ ಅವರಿಗೆ. ನೀವು ನೋಡ್ದಂಗೆ ಎಲ್ಲಾ ವರ್ಷ ಬರ್ತಾರೆ. ಅವ್ರ ಮಕ್ಳದು ಡ್ಯಾನ್ಸ್ ಎಲ್ಲ ನಡೆಸ್ಕೊಡ್ತಾರೆ. ನಿನ್ನೆ ಕೂಡ ಅವ್ರ ಮಗಳದೊಂದು ಸಾಂಗ್ ಕೂಡ ಆಡಿಸಿದ್ರು. ಇವತ್ತು ಕೂಡ ನಿರೂಪಣೆಯನ್ನು ತುಂಬಾ ಅಚ್ಚುಕಟ್ಟಾಗಿ ಮಾಡ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಮೈ ರೂಪಿಸಲು ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಅವರೊಂದು ಜೋರದ ಚಪ್ಪಾಳೆ ಮೂಲಕ ಇದೊಂದು ಸನ್ಮಾನ ಮಾಡ್ತಾ ಇದೀವಿ. ಪ್ರತಿಯೊಬ್ಬ ಸಂಘದ ಸದಸ್ಯರು ಎಲ್ಲರ ಹೆಸರನ್ನು ತಗೊಳ್ಳೋಕ್ಕಾಗೋದಿಲ್ಲ. ಆದ್ರಿಂದ ಪ್ರತಿಯೊಬ್ಬ ಸಂಘದ ಸದಸ್ಯರಿಗೂ ಟೀಮ್ SNT ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀವಿ. ಅವ್ರಿಗೂ ನಿಮ್ ಕಡೆಯಿಂದ ಜೋರದ ಚಪ್ಪಾಳೆ ಬರಲಿ. ಶ್ರೀ ನಾಗದೇವತೆ ಕಮಿಟಿಗೆ